ಈಗ ಸಚಿವ ಜಮೀರ್ ಅಹಮದ್ ಖಾನ್ ಇವರು ಕ್ಷೇತ್ರದಲ್ಲಿ ಒಂದೆರಡಲ್ಲ ಸಮಸ್ಯೆಗಳು, ಅವಾಂತರಗಳ ಮೇಲೆ ಅವಾಂತರಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈಗೇನಾಗ್ತಿದೆ ಗೊತ್ತಾ, ಅಲ್ಲಿ ಬೋರ್ವೆಲ್ ನೀರಲ್ಲಿ ಪೆಟ್ರೋಲ್ ಮಿಕ್ಸ್ ಆಗಿ ಬರ್ತಾ ಇದೆ. ಅಟ್ಲೀಸ್ಟ್ ಸಪ್ರೇಟ್ ಆಗಾದರೂ ಕಳಿಸ್ಬಿಡಿ, ಬೆಸ್ಟು. ನೀರು ಸಪ್ರೇಟು, ಪೆಟ್ರೋಲ್ ಸಪ್ರೇಟು, ಒಳ್ಳೇದದು, ಈಸಿ ಆಗುತ್ತೆ. ಎರಡನ್ನೂ ಮಿಕ್ಸ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅವರು. ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯಲ್ಲಿ ಅವಾಂತರ, ವಸತಿ ಹಾಗೂ ವಕ್ಫ್ ಸಚಿವರ ಕ್ಷೇತ್ರದಲ್ಲೇ ಎಂಥ ಅವಾಂತರ. ಒಂದು ಕಡೆ ಪ್ರಾಣಿಗಳ ಮೇಲೆ ಅಟ್ಟಹಾಸ. ಈಗ ಇಲ್ಲಿ ಕುಡಿಯೋ ನೀರು ಅಷ್ಟೇ. ಹಿಂಗೆ ಏರಿಯಾದಲ್ಲಿ ಯಾವುದೇ ಮನೆ ನೋಡಿ ಪೆಟ್ರೋಲ್ ವಾಸನೆ ನೀರೇ ಬರ್ತಾ ಇದೆ. 7-8 ತಿಂಗಳಿಂದ ಬೋರ್ವೆಲ್ ನೀರಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಕೊಳಾಯಿ ಬಿಟ್ಟರೆ ಸಾಕು, ಪೆಟ್ರೋಲ್ ವಾಸನೆ ಬರುತ್ತೆ. ಬೆಂಕಿ ಹಚ್ಚಿಬಿಟ್ರೆ ಏನು ಸಮಸ್ಯೆ? ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನು ಸಮಸ್ಯೆ? ರಾಘವೇಂದ್ರ ಕಾಲೋನಿಗೆ ಸಮೀಪವೇ ಪೆಟ್ರೋಲ್ ಬಂಕ್ ಬೇರೆ ಇದೆ. BBMP, ಜಲಮಂಡಳಿ, ಶಾಸಕರಿಗೆ ಇದಕ್ಕೆ ಕಂಪ್ಲೇಂಟ್ ಕೊಟ್ಟರು ಕೂಡ ಏನು ಯೂಸ್ ಇಲ್ಲ. ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ದೂರು ಕೊಟ್ಟಿದ್ದಾರೆ, ಆದರೂ ಕೂಡ ಯೂಸ್ ಇಲ್ಲ. ಯಾಕೆಲ್ಲ ಎಲ್ಲೋದ್ರು ಅಂತ. ಏರಿಯಾದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳ ವಾಸ ಇದ್ದಾವೆ. ಯಾವುದೇ ಮನೆ ನೋಡಿ ನೀವು, ಯಾವುದೇ ಬೋರ್ವೆಲ್ ಕೊರೆಸಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಪೆಟ್ರೋಲ್ ಸಿಗ್ತಾ ಇದೆಯಾ ಭೂಮಿ ಕೆಳಗಡೆ ಗೊತ್ತಿಲ್ಲ. ನೀರು ಬಳಸಿದ ಕಾರಣ ಮಕ್ಕಳಲ್ಲಿ ಚರ್ಮದ ರೋಗ ಕಾಣಿಸ್ಕೊಳ್ತಾ ಇದೆ. ಪ್ರತಿ ತಿಂಗಳು ಹಣ ಕೊಟ್ಟು ಟ್ಯಾಂಕರ್ ನೀರನ್ನು ಖರೀದಿ ಮಾಡುವಂತಹ ಪರಿಸ್ಥಿತಿ ಜನರಿಗೆ ಬಂದಿದೆ. ಏನು ಮಾಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್? ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಗೋವುಗಳಿಗೆ ರಕ್ಷಣೆ ಇಲ್ಲ, ಹೆದರಿಸ್ತಾರೆ. ರಾತ್ರಿ ಟೈಮು ಸುಲಿಗೆ ಇದೆ, ಗಾಂಜಾ ಪಾರ್ಟಿಗಳು ಜಾಸ್ತಿ ಆಗಿದ್ದಾರೆ, ಗಸ್ತು ತಿರುಗ್ತಾ ಇಲ್ಲ, ಅದೊಂದು ಸಮಸ್ಯೆ. ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಅಲ್ಲಿ ಜನ ನೋಡಿ ತೋರಿಸ್ತಾ ಇದ್ದಾರೆ, ಸ್ಮೆಲ್ ಬರ್ತಾ ಇದೆ ನೀರು. ಒಂದೇ ಬೇಡಿಕೆ ಜಮೀರ್ ಅಹಮದ್ ಖಾನ್ ಅವರೇ, ಸಪ್ರೇಟ್ ಕಳಿಸ್ಬಿಡಿ. ಒಂದು ಪೆಟ್ರೋಲ್ನಲ್ಲಿ, ಒಂದು ವಾಟರ್ನಲ್ಲಿ, ಬೆಸ್ಟ್. ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಈಗ. ಏನಾಗಿದೆ ಅಂತಂದರೆ, ನಮ್ಮ ಪ್ರಾಬ್ಲಮ್ ಏನು ಅಂತಂದರೆ, ಈಗ ದಿನಕ್ಕೆ ಇವ್ರು ಹೇಳ್ದಂಗೆ ಎರಡು ಲೋಡ್ ಟ್ಯಾಂಕರ್ ಹಾಕಿಸ್ಕೋತೀವಿ. 800 ಒಂದು ಲೋಡಿಗೆ 800 ಆಗುತ್ತೆ. 1600 ದಿನಕ್ಕೆ. 30 ದಿವಸಕ್ಕೆ 48,000 ರೂಪಾಯಿ ಆಯಿತು. ಇವಾಗ ಇಲ್ಲಿರೋ 12 ಮನೆ, ಇದು ಒಂದು ಬಿಲ್ಡಿಂಗು 12 ಮನೆ ಲೆಕ್ಕಾಚಾರ ಇದು. ಇಲ್ಲಿ 108 ಮನೆ ಇದೆ ಚಾಮರಾಜಪೇಟೆನ ರಾಘವೇಂದ್ರ ಕಾಲೋನಿನಲ್ಲಿ. ನೀವೇ ಲೆಕ್ಕ ಹಾಕ್ಕೊಳ್ಳಿ ಪ್ರಜೆಗಳು ಎಷ್ಟಕ್ಕೆ ಒದ್ದಾಡ್ತಿದ್ದಾರೆ ಅಂತ. ಯಾರೂ ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತಾ ಇಲ್ಲ. ಬರ್ತಾರೆ ಹೋಗ್ತಾರೆ. ಹಿಂಗೆ ಮಾಡಿದ್ರೆ ನಮಗೆ ಪರಿಹಾರ ಬೇಕಾಗಿದೆ ಅಷ್ಟೇ ಹೊರತಾಗಿ ಬೇರೆ ಏನೂ ಇಲ್ಲ. ನಮಗೆ ಎಲ್ಲಿಂದ ಬರ್ತಾ ಇದೆ, ರೂಟ್ ಕಾಸ್ ಕಂಡು ಹಿಡಿದು ಅದನ್ನು ಸಾಲ್ವ್ ಮಾಡಿದ್ರೆ ಸಾಕಾಗಿದೆ ನಮಗೆ. ಬೇರೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್ ಎಲ್ಸ್. ಈಗೇನಾಗಿದೆ ಅಂತಂದರೆ ನೋಡಿ, ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯ ಬೋರ್ವೆಲ್ಗಳಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಸಾರ್ವಜನಿಕರು ಬಹಳಷ್ಟು ತೊಂದರೆ ಆಗ್ತಾ ಇದೆ ಅವರಿಗೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಅಲ್ಲಿನ ನಿವಾಸಿಗಳನ್ನು ಮಾತನಾಡಿಸಿದ್ದಾರೆ. ಒಂದು ವಾಕ್ಥ್ರೂ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಮನುಷ್ಯ ಜೀವನ ಸಾಗಿಸ್ಬೇಕು ಅಂತ ಹೇಳಿದ್ರೆ ಅತ್ಯಮೂಲ್ಯ ಅಂತ ಹೇಳಿದ್ರೆ ಅದು ಕುಡಿಯುವ ನೀರು. ಹಾಗೆ ಎಲ್ಲ ಒಂದು ಕಾರ್ಯಕ್ಕೂ ಕೂಡ ನೀರು ಅತ್ಯಮೂಲ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕೂಡ ನಮ್ಮ ಬೆಂಗಳೂರಲ್ಲಿ ಬಹುತೇಕವಾಗಿ ಎಲ್ಲ ಕಡೆನೂ ಕೂಡ ಕಲುಷಿತ ನೀರು ಸರಬರಾಜು ಆಗ್ತಾ ಇದೆ. ಅದ್ರ ಜೊತೆಗೆ ಏನು ಬೋರ್ವೆಲ್ ನೀರು ಇರುತ್ತೆ, ಆ ಒಂದು ನೀರು ಕೂಡ ಬಹಳಷ್ಟು ಕಲುಷಿತ ಆಗಿದೆ. ಹೀಗಾಗಿ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯ ನಾನಿವಾಗ ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯಲ್ಲಿದ್ದೀನಿ. ಈ ಒಂದು ಕಾಲೋನಿಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳಿದೆ. ಆದರೆ ಈ ಒಂದು ಕಾಲೋನಿಯಲ್ಲಿ ಪಾಪ ಏನು ಇಲ್ಲಿರುವಂತಹ ಸಾರ್ವಜನಿಕರಿಗೆ ಒಂದು ಯೋಗ್ಯವಾದಂತಹ ನೀರಿಲ್ಲ. ಅಂದರೆ ನಾವು ಕುಡಿಯಲಿಕ್ಕೂ ಹಾಗೆ ಬಳಸಲಿಕ್ಕೆ ಎಲ್ಲ ಒಂದು ಕಾರ್ಯಕ್ಕೂ ಕೂಡ ನೀರು ಬಹಳ ಮುಖ್ಯ. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಗಲೀಜಾಗಿ ಬರುತ್ತೆ ನೀರು. ಅದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಏನು ಅಂದರೆ ಪೆಟ್ರೋಲ್ ಮಿಶ್ರಿತ ಆಗಿ ಅಂದರೆ ಒಂದು ರೀತಿಯಲ್ಲಿ ಪೆಟ್ರೋಲ್ ಸ್ಮೆಲ್ಲಲ್ಲಿ ನೀರು ಬರ್ತಾ ಇರುವಂಥದ್ದು ನೀವು ಸದ್ಯ ನೋಡ್ಬೋದು. ಬಾಟ್ಲಲ್ಲಿರುವಂತಹ ನೀರಿನ ಪರಿಸ್ಥಿತಿಯು ಕೂಡ ಯಾವ ರೀತಿಯಲ್ಲಿ ಇಷ್ಟು ಕಲುಷಿತ ಆದರೆ ಬಳಸುವಂತಹ ಜನರು ಈ ಒಂದು ನೀರನ್ನು ಹೇಗೆ ಬಳಸ್ತಾರೆ, ಉಪಯೋಗಿಸ್ತಾರೆ, ಅಡುಗೆ ಮಾಡೋಕ್ಕಾಗಿರ್ಬೋದು, ಕುಡಿಯೋಕ್ಕಾಗಿರ್ಬೋದು, ಅಥವಾ ದಿನನಿತ್ಯ ಎಲ್ಲ ಕ್ರಿಯೆಗಳಿಗೂ ಕೂಡ ನೀರು ಪ್ರಮುಖ. ಆದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರು ಎಷ್ಟು ಕಲುಷಿತವಾಗಿದೆ ಅಂತ ಹೇಳಿ. ಒಂದು ಕಡೆ ಕಲುಷಿತ ನೀರು, ಮತ್ತೊಂದು ಕಡೆ ಪೆಟ್ರೋಲ್ ಸ್ಮೆಲ್ ಈ ಒಂದು ನೀರು ಬರ್ತಿದೆ. ಸಾಮಾನ್ಯವಾಗಿ ನೀರಿಗೆ ಯಾವುದೇ ರೀತಿ ರುಚಿ ಬಣ್ಣ ಇಲ್ಲ ಅಂತ ಹೇಳ್ತೀವಿ, ಹಾಗೆ ಸ್ಮೆಲ್ಲು ಕೂಡ ಬರಲ್ಲ ಅಂತ ಹೇಳ್ತೀವಿ. ಬಟ್ ನೀವು ಇಲ್ಲಿ ಬಂದು ಈ ಒಂದು ಕಾಲೋನಿಯಲ್ಲಿ ಯಾವುದಾದ್ರೂ ಕೊಳೆಯನ್ನು ನೀವು ಆನ್ ಮಾಡಿದ್ರೆ ಫಸ್ಟು ಪೆಟ್ರೋಲ್ ಸ್ಮೆಲ್ ಬರುತ್ತೆ. ಎಲ್ಲೋ ಒಂದು ಕಡೆ ಪೆಟ್ರೋಲ್ ಲೀಕ್ ಆಗ್ತಿದೆಯಾ ಅಥವಾ ಗ್ಯಾಸ್ ಲೀಕ್ ಆಗ್ತಿದೆಯಾ, ಈ ರೀತಿಯಲ್ಲಿ ಸ್ಮೆಲ್ ಬರುತ್ತೆ. ಇದರಿಂದ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗಿದೆ. ಕಳೆದ 8 ತಿಂಗಳಿಂದ ಈ ರೀತಿಯಲ್ಲಿ ನೀರು ಬರ್ತಾ ಇರುವಂಥದ್ದು. ನಾನು ಇಲ್ಲಿರುವಂತಹ ಸಾರ್ವಜನಿಕರನ್ನ ಅಂದರೆ ಇಲ್ಲಿರುವಂತಹ ನಿವಾಸಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ ಯಾವಾಗಲಿಂದ ಬರ್ತಾ ಇದೆ, ಏನು ತೊಂದರೆ ಆಗ್ತಿದೆ ಅಂತ ಹೇಳಿ. ಮೇಡಮ್, ಎಲ್ಲ ಕಡೆನೂ ಕೂಡ ವೈಟಾಗಿ ನೀರು ನಾವು ನೋಡಿರ್ತೀವಿ, ಬಟ್ ಇಲ್ಲಿ ನೋಡ್ತಾ ಫುಲ್ ಗಲೀಜಾಗಿ ಬರ್ತಾ ಇದೆ ನೀರು. ಎಷ್ಟು ತೊಂದರೆ ಆಗ್ತಿದೆ ನಿಮಗೆ ಇಲ್ಲಿಂದ? ತುಂಬ ತೊಂದರೆ ಆಗ್ತಿದೆ ನಮಗೆ. ಇವಾಗ ನೀರು ಏನಕ್ಕೂ ಅದು ಬಳಸೋಕ್ಕೆ ಆಗಲ್ಲ, ಹಂಗಾಗಿದೆ. ಸ್ನಾನ ಮಾಡಿದ್ರೆ ಹೇರ್ ಫಾಲ್ ಆಗ್ತಾಯಿದೆ, ಸ್ಕಿನ್ ಇಚಿಂಗ್ ಆಗ್ತಾಯಿದೆ. ಏನು ಯೂಸ್ ಮಾಡೋಕ್ಕಾಗಿ ಮಾಡೋದು. ನಾವು ಲ್ಯಾಬ್ ಟೆಸ್ಟ್ ಮಾಡಿಸಿದಾಗ ಇದು
ಏನು ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಈಗ ತುಂಬಾ ಪ್ರಾಬ್ಲಮ್ ಆಗಿದೆ. ಎಲ್ಲರೂ ಸಮ್ಮರಲ್ಲಿ ಪ್ರಾಬ್ಲಮ್ ಆದರೆ ನಮಗೆ ರೈನಿ ಸೀಸನ್ ವಿಂಟರಲ್ಲೂ ನಾವೀಗ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀವಿ. ಓಕೆ ಮೇಡಮ್, ಇದೊಂಥರ ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ. ಯಾವೊಂದು ಕಾರಣಕ್ಕೆ ಯಾರಾದರೂ ಬಂದು ಹೇಳಿ ಹೋದ್ರಾ? ಯಾವೊಂದು ಕಾರಣಕ್ಕೆ ಈ ರೀತಿ ಸ್ಮೆಲ್ ಬರ್ತಿದೆ, ಏನಾದರೂ ಹೇಳಿ ಹೋಗಿದ್ದಾರಾ? ಹೇಗೆ ರೀಸನ್ ಅಂದರೆ ಇವಾಗ ನಮಗಿಲ್ಲಿ ಹತ್ತಿರದಲ್ಲೇ ಪೆಟ್ರೋಲ್ ಬಂಕ್ ಇದೆ, ಅದರದ್ದೇ ಅಲ್ಲಿಂದನೇ ಆಗಿರೋದು. ನಾವು ಅಲ್ಲೋಕ್ಕೆ ಹೇಳಿದಾಗ ಹೌದು ನಮ್ಗೆ ಪ್ರಾಬ್ಲಮ್ ಇತ್ತು, ಸರಿ ಮಾಡಿದ್ದೀವಿ, ಅವರು ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದು ಹೇಳ ಈಗ 6 ತಿಂಗಳಾಯಿತು. 15 ಡೇಸ್ ಒಳಗೆಲ್ಲ ಸರಿ ಹೋಗ್ಬೋದು ಅಂತ ಹೇಳಿದರು. ಬಟ್ ಏನಿಲ್ಲ, ಏನೂ ಸರಿ ಹೋಗಿಲ್ಲ ನಮಗೆ. ಸೊ ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಎಲ್ಲರಿಗೂ ಕೂಡ ಕಂಪ್ಲೇಂಟನ್ನು ಮಾಡಿದ್ದಾರೆ. ಆದರೆ ನೀವು ನೋಡ್ತಾ ಇರ್ಬೋದು ನೀರಿನ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಕಂಪ್ಲೇಂಟ್ ಮಾಡಾದಮೇಲೆ BBMP ಅವ್ರು ಚೆಕ್ಕಿಂಗ್ ಬರ್ತಾರೆ. ಚೆಕ್ಕಿಂಗ್ ಬಂದ ಮೇಲೆ ಇಲ್ಲಿ ಹಾಕಿ ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು ಸ್ಟಿಕ್ಕರನ್ನು, ಈ ನೀರು ಕುಡಿಯಲು ಯೋಗ್ಯವಿಲ್ಲ, ಎಚ್ಚರಿಕೆ ಅಂತ ಹೇಳಿ. ಸೊ ಬರೀ ಸ್ಟಿಕ್ಕರ್ ಅನ್ಸ್ ಹೋಗೋದಷ್ಟೇ ಅಲ್ಲ BBMP ಜವಾಬ್ದಾರಿ. ಸಾರ್ವಜನಿಕರು ಯಾವ ರೀತಿಯಲ್ಲಿ ಕಷ್ಟವನ್ನು ಪಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನವನ್ನು ಹರಿಸಬೇಕಾಗುತ್ತೆ. ಹಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಇಲ್ಲೇ ಪೆಟ್ರೋಲ್ ಬಂಕ್ ಇರೋದ್ರಿಂದ ಎಲ್ಲಾದರೂ ಗ್ಯಾಸ್ ಪೈಪ್ ಏನಾದ್ರು ಲೀಕ್ ಆಗಿದೆಯಾ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿನ ನಿವಾಸಿಗಳ ಗೋಳನ್ನು ಕೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀರು ಅಂತಂದರೆ ಎಲ್ಲ ಕಾಯಿಲೆಗಳು ಕೂಡ ಬರಲಿಕ್ಕೆ ಒಂದು ಮೂಲ ವ್ಯವಸ್ಥೆ ಅಂತ ಹೇಳಿದ್ರೆ ನೀರಿನಿಂದ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಸೊ ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ವಹಿಸಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಧನರಾಜ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.